ಮೂಡಾದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ನೈತಿಕತೆ ಪ್ರಶ್ನಿಸುವಂತಹ ಮತ್ತೊಂದು ದಾಖಲೆ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಮೂಡಾದಲ್ಲಿ ಸಿಎಂ ಪತ್ನಿಗೆ ಬದಲಿ ನಿವೇಶನ. ಸಿಎಂ ನೈತಿಕತೆ ಪ್ರಶ್ನಿಸುವ ದಾಖಲೆ ರಿಪಬ್ಲಿಕ್ಗೆ ಲಭ್ಯ. ಮೂಡಾ ಸೈಟ್ ಹಂಚಿಕೆ ಹಗರಣ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸುತ್ತಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಸರ್ಕಾರದ ಆಕ್ರೋಶ ಭುಗಿಲೆದ್ದ ಬಳಿಕ ಹಾಗೂ ಕುಮಾರಸ್ವಾಮಿ ದಾಖಲೆ ದಂಗಲ್ ಬಳಿಕ ಸಿಎಂ ಸಿದ್ದರಾಮಯ್ಯ ನೈತಿಕತೆ ಪ್ರಶ್ನಿಸುವ ಮತ್ತೊಂದು ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ನೀಡಲಾಗಿದೆ. ತಾವು ಭೂಮಿ ಕೊಟ್ಟ ಬಡಾವಣೆಯಲ್ಲೇ ಸೈಟ್ ಇದ್ದರೂ ಸಿದ್ದರಾಮಯ್ಯ ಪತ್ನಿ ನಿವೇಶನ ಪಡೆಯುತ್ತಿಲ್ಲ. ದೇವನೂರು ಬಡಾವಣೆ 3ನೇ ಹಂತದಲ್ಲಿ 3.16 ಎಕರೆ ಭೂಮಿ ಕಳೆದುಕೊಂಡಿರುವ ಸಿಎಂ ಪತ್ನಿ ಪಾರ್ವತಿ ಇದಕ್ಕಾಗಿ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ಬದಲಿ ಜಾಗ ಪಡೆದಿದ್ದಾರೆ. 37,000 ಚದರ ಅಡಿಗೂ ಹೆಚ್ಚು ಜಾಗ ಮಂಜೂರು ಮಾಡಲಾಗಿದೆ. ಆದರೆ ದೇವನೂರು ಬಡಾವಣೆಯಲ್ಲಿ ಈಗಲೂ ನಿವೇಶನಗಳು ಖಾಲಿ ಇವೆ. ಒಟ್ಟು 4,538 ನಿವೇಶನಗಳ ಪೈಕಿ 565 ನಿವೇಶನಗಳು ಈಗಲೂ ಖಾಲಿ ಇದೆ. ಸಿದ್ದರಾಮಯ್ಯ ಪತ್ನಿ ನೀಡಿರುವ ಭೂಮಿಯಲ್ಲೇ 24,000 ಚದರ ಅಡಿ ಭೂಮಿ ಅಂದರೆ 18 ಸೈಟ್ ಖಾಲಿ ಇದೆ. ಹಾಗಿದ್ದರೂ ವಿಜಯನಗರದಲ್ಲಿ ಸಿದ್ದರಾಮಯ್ಯ ಜಾಗ ಪಡೆದಿದ್ದು ಯಾಕೆ ಅಂತ RTI ಕಾರ್ಯಕರ್ತ ಗಂಗರಾಜು ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ 565 ಸೈಟ್ಗಳು ಅದೇ ಬಡಾವಣೆಯಲ್ಲಿ ಖಾಲಿ ಇರಬೇಕಾದ್ರೆ ಇದನ್ನೆಲ್ಲ ಮುಚ್ಚಿಟ್ಟು ಇವರು ಅಲ್ಲಿ ಹೋಗಿ ನಿವೇಶನಗಳಕ್ಕೆ ತಗೋತಾರೆ ಅಂತಂದರೆ ಸೊ ಅಲ್ಲಿಗೆ ಅರ್ಥ ಏನು ಸರ್, ಲಾಭ ಮಾಡುವ ಉದ್ದೇಶದಿಂದಲೇ ಸಹ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ಇವರು ಲಾಭ ಮಾಡುವ ಉದ್ದೇಶದಿಂದಲೇ ಇವರು ಪಿತೂರಿ ಮಾಡಿ ಅಲ್ಲಿ ಸೈಟ್ಗಳು ತಗೊಂಡಿದ್ದಾರೆ ಸರ್. ಅಂದರೆ ಪ್ರಭಾವ ಬೆಳೆಸಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಪ್ರಭಾವ ಬೆಳೆಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರಭಾವ ಬೆಳೆಸಿರ್ತಾರೆ. ಅಧಿಕಾರಿ ಯಾರು ಇಲ್ಲಿ ಸರ್? ಇಲ್ಲಿ ನಟೇಶ್ ಅಂತ ಕಮಿಷನರ್ ಇದ್ದರು. 2020 ಅವನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದ. ಅವನ ದಾಖಲೆಗಳನ್ನ ಅವನ ಹತ್ರ ಇವ್ರ ಹತ್ರ ಇರೋ ಮಾಹಿತಿ ಅವ್ರಿಗೂ ಹೋಗಿರುತ್ತೆ. ಆ ಮಾಹಿತಿನ ನೀನು ಕೇಳ್ತೀನಿ ಬಿಡು, ಸೆಷನ್ ರೈಸ್ ಮಾಡ್ತೀನಿ, ಇನ್ನೊಂದು ಹೇಳಿರ್ಬೋದು ನಟೇಶನ್ಗೆ. ಇನ್ನು 2013ರ ಅಸೆಂಬ್ಲಿ ಚುನಾವಣೆಯ ವೇಳೆ ಆಯೋಗಕ್ಕೆ ಸಿದ್ದರಾಮಯ್ಯ ಅವರು ಲೆಕ್ಕವೇ ನೀಡಿಲ್ಲ. ಅಸಲಿ ಸತ್ಯ ಮುಚ್ಚಿಟ್ಟು ವರದಿ ನೀಡಿದ್ದಾರೆ ಎನ್ನುವ ಆರೋಪವೂ ಇದೆ. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಸಹೋದರನಿಂದ ಗಿಫ್ಟ್ ಬಂದಿತ್ತು ಅಂತ ಮಾಹಿತಿ. ಆದರೆ 2013ರಲ್ಲಿ ಅಫಿಡವಿಟ್ನಲ್ಲಿ ಮಾಹಿತಿ ಇರಲಿಲ್ಲ. ಅದಾದ ಬಳಿಕ ಮತ್ತೆ 2018ರ ಚುನಾವಣಾ ಅಫಿಡವಿಟ್ನಲ್ಲಿ ಈ ಬಗ್ಗೆ ಮಾಹಿತಿ ಇದ್ದು 3.16 ಗುಂಟೆ ಜಮೀನು ತಮ್ಮ ಪತ್ನಿ ಹೆಸರಲ್ಲಿ ಇದೆ ಅಂತ ಮಾಹಿತಿ ನೀಡಿದ್ರು. ಅದಾದ ಬಳಿಕ 2023ರ ಚುನಾವಣಾ ಅಫಿಡವಿಟ್ನಲ್ಲಿ ಬದಲಿ ನಿವೇಶನಗಳ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನೀಡಿದ ಮಾಹಿತಿ ಪ್ರಕಾರ ಮೂಡಾ ನೀಡಿದ 14 ನಿವೇಶನಗಳ ಒಟ್ಟು ಮೌಲ್ಯ 8 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. 25 ಲಕ್ಷ ಮೌಲ್ಯದ ಜಮೀನಿಂದ 8 ಕೋಟಿ ನಿವೇಶನದ ಬದಲಿ ಪರಿಹಾರ ಪಡೆದಿದ್ದಾರೆ. ಇದೀಗ ಯಾವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ 62 ಕೋಟಿ ಕೇಳ್ತಾ ಇದ್ದಾರೆ ಅಂತ ಗಂಗರಾಜು ಪ್ರಶ್ನೆ ಮಾಡ್ತಿದ್ದಾರೆ. ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಆರೋಪ ಎದುರಾಗ್ತಾ ಇದ್ದು ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದ ಬಗ್ಗೆಯೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡುವ ಕೆಲಸ ಮಾಡ್ತಾ ಇದೆ. ಈಗ ನಡೆದಿರೋ ಹಗರಣ ಯಾವ ಇಲಾಖೆಯಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವಾಲ್ಮೀಕಿ ಆಯ್ತು, ಪ್ರವಾಸೋದ್ಯಮದಲ್ಲೂ ಅಕ್ರಮ. ಇಲಾಖೆಯ 2.47 ಕೋಟಿ ರೂಪಾಯಿ ಹೋಗಿದ್ದೆಲ್ಲಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಚಿಂಚಾಗಿ ವರದಿ ಮಾಡಿದೆ. ಇದೀಗ ಅಂತಹದ್ದೇ ಮಾದರಿ ಇನ್ನೊಂದು ಇಲಾಖೆಯಲ್ಲೂ ಹಣ ವರ್ಗಾವಣೆಯಾಗಿರುವ ವಾಸನೆ ಕಂಡು ಬಂದಿದೆ. ಬಾಗಲಕೋಟೆಯ ಪ್ರವಾಸೋದ್ಯಮ ಇಲಾಖೆಯ 2,47,73,999 ರೂಪಾಯಿ ವಂಚನೆಯಾಗಿರುವ ಆರೋಪ ಕೇಳಿ ಬಂದಿದೆ. IDBI ಬ್ಯಾಂಕ್ ಮೂಲಕ ವಿವಿಧ ಖಾತೆಗೆ 2,47,73,999 ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಬಾಗಲಕೋಟೆ ಸೆಂಟಾಣಿಯಲ್ಲಿ FIR ದಾಖಲಾಗಿದೆ. ಬಾಗಲಕೋಟೆ IDBI ಬ್ಯಾಂಕ್ ಮ್ಯಾನೇಜರ್ ಹಾಗೂ
ಸಿಬ್ಬಂದಿ ವಿರುದ್ಧ ಇಲಾಖೆಯ ಡಿಡಿ ಗೋಪಾಲ್ ಹಿತ್ಲಮನಿ ಸೆಂಟಾಣೆಗೆ ದೂರು ಕೊಟ್ಟಿದ್ದಾರೆ. ಇದರಲ್ಲಿ ನಿರ್ಮಿತ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆಗೂ ದುಡ್ಡು ಹೋಗಿದೆ. ಹಣ ವರ್ಗಾವಣೆ ಬಗ್ಗೆ ಐಡಿಬಿಐ ಬ್ಯಾಂಕ್ ಬಳಿಯೂ ದಾಖಲೆ ಇಲ್ಲ. ದೂರು ನೀಡಿದ ಆಧಾರದ ಮೇಲೆ ಐಡಿಬಿಐ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವ ಅಕೌಂಟ್ಗೆ ಎಷ್ಟು ದುಡ್ಡು? 2021 ಅಕ್ಟೋಬರ್ 28ರಿಂದ 2024 ಫೆಬ್ರವರಿ 22ರವರೆಗೆ ವಂಚನೆ ನಡೆದಿದೆ. ಡಿಸಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ಹೆಸರಿನಲ್ಲಿ ಖಾತೆ ತೆರೆಯಲಾಗಿದೆ. ಖಾತೆ ತೆರೆದು 3 ಅಕೌಂಟ್ ನಂಬರ್ನಿಂದ ಹಣ ವರ್ಗಾವಣೆ ಆರೋಪ ಬಂದಿದೆ. ಐಡಿಬಿಐ ಬ್ಯಾಂಕ್ ಖಾತೆ ನಂಬರ್ 0711043331600063 ಟ್ರಾನ್ಸ್ಫರ್ ಆಗಿದೆ. ಈ ಖಾತೆಯ ಮೂಲಕ ಒಟ್ಟು 1,35,96,500 ರೂಪಾಯಿ ವರ್ಗಾವಣೆಯಾಗಿದೆ. ಖಾತೆ ನಂಬರ್ 10710433316528 ಮೂಲಕ ಹಣ ಟ್ರಾನ್ಸ್ಫರ್ ಆಗಿದೆ. 2022 ಮೇ 4ರಿಂದ 2022 ನವೆಂಬರ್ 7ರವರೆಗೆ ಹಣ ವರ್ಗಾವಣೆಯಾಗಿದೆ. 7 ತಿಂಗಳಲ್ಲಿ ಬರೋಬ್ಬರಿ 1,33,750 ರೂಪಾಯಿ ವರ್ಗಾವಣೆಯಾಗಿದೆ. ಮೂರನೇ ಖಾತೆ 10710433316550 ಖಾತೆ ಮೂಲಕ 2022 ಅಕ್ಟೋಬರ್ 11ರಂದು 10,43,749 ರೂಪಾಯಿ ವರ್ಗಾವಣೆಯಾಗಿದೆ. ಈವರೆಗೆ ಬ್ಯಾಂಕ್ನಿಂದ ಒಟ್ಟು 2,47,73,999 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಇಲಾಖೆ ಅನುಮತಿ ಇಲ್ಲದೆ ಹಂತ ಹಂತವಾಗಿ ಹಣ ವರ್ಗಾವಣೆಯಾಗಿದೆ. ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಐಪಿಸಿ ಸೆಕ್ಷನ್ 1860, 403, 406, 409 ಹಾಗೆ 420 ಸೆಕ್ಷನ್ ಅಡಿ ಎಫ್ಐಆರ್ ದಾಖಲಾಗಿದೆ. ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ದಾಖಲೆ ಸಂಗ್ರಹಿಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ.